ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುರೂಪ ಸ್ಟೋರಿ. ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ, ಸುಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಸ್ಟೋರಿ ಅಂದರೆ ಆರ್ಟಿಕಲ್ ಓದಿದೆ. ಸೊ ಅದು ಸತ್ಯ ಘಟನೆ. ಈಗ 2 ದಿನದ ಹಿಂದೆ ಅಷ್ಟೇ ಒಬ್ಬ ಡಾಕ್ಟ್ರ್ ಫ್ಯಾಮಿಲಿಲಿ ಇಬ್ಬರು ಸೂಸೈಡ್ ಮಾಡ್ಕೋತಾರೆ. ನೀವು ಕೂಡ ಎಲ್ಲಾದರೂ ಕೇಳಿರ್ಬೋದು ಅಥವಾ ಓದಿರಬಹುದು. ಈ 10 ವರ್ಷಗಳಲ್ಲಿ ಆ ಫ್ಯಾಮಿಲಿಯಲ್ಲಿ ಪೂರ್ತಿಯಾಗಿ ಅದು ಡಾಕ್ಟರ್ ಕುಟುಂಬ. ಆ ಫ್ಯಾಮಿಲಿಯಲ್ಲಿ 4 ಜನ ಸೂಸೈಡ್ ಮಾಡ್ಕೋತಾರೆ. ಅದಕ್ಕೆ ಕಾರಣ ಏನು ಮತ್ತು ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅನ್ನೋದು ಆರ್ಟಿಕಲಲ್ಲಿ ಇತ್ತು. ಸೊ ಅದನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಏನಂದರೆ ಅವರು ಒಬ್ಬ ಡಾಕ್ಟರು. ಮೂಲತಃ ಅವರು ಕೂಡ ಬೇಸಿಕಲಿ ಡಾಕ್ಟರ್ ಅಂದರೆ ಗೊತ್ತಲ್ವಾ, ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಎಷ್ಟು ಬುದ್ಧಿವಂತರಿರ್ತಾರೆ ಅಂತ. ಅದ್ರ ಜೊತೆಗೆ ಅವರು ಒಂದು ಹಾಸ್ಪಿಟ್ಲನ್ನೇ ಕಟ್ಟಿಸ್ತಾರೆ, ದೊಡ್ಡ ಹಾಸ್ಪಿಟಲ್. ಶಿವಮೊಗ್ಗದಲ್ಲಿ ಆ ಹಾಸ್ಪಿಟ್ಲ್ ಇದೆ. ಅವರು ಆ ಭಾಗದ ಜನರಿಗೆ, ಅದರ ಸುತ್ತಮುತ್ತ ಜನರಿಗೆ ಅವ್ರ ಹೆಸರು ಹೇಳಿದ್ರೆ ಸಾಕು, ಸೊ ಅದೇ ಹಾಸ್ಪಿಟ್ಲಿಗೆ ಹೋಗಬೇಕು. ಅವ್ರ ಕೈಗುಣ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಒಳ್ಳೆ ಫೇಮಸ್ ಡಾಕ್ಟರ್ ಇರ್ತಾರೆ. ಅಷ್ಟು ಒಳ್ಳೆ ಹೆಸರು ಮಾಡಿರೋ ಡಾಕ್ಟರು ಒಂದು ಪೇಷಂಟಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಫೇಲ್ ಆಗ್ತಾರೆ. ಸೊ ಅದನ್ನು ಅವರು ಮನಸ್ಸಿಗೆ ಹಚ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದರ ಅರ್ಥ ಏನು ಅಂತ ಕೆದಕ್ತಾ ಹೋದಾಗ ಒಂಥರ ಎಲ್ಲೋ ಮನಸ್ಸಿಗೆ ಆಘಾತ ಆಗುತ್ತೆ. ಅಷ್ಟು ಒಳ್ಳೆ ಡಾಕ್ಟ್ರು, ಅಷ್ಟು ಫೇಮಸ್ ಡಾಕ್ಟ್ರು. ಅವರು ವೃತ್ತಿನಲ್ಲಿ 60ನೇ ವರ್ಷದವರೆಗೂ ಅವ್ರು ಎಷ್ಟು ಪೇಷಂಟ್ನ ಉಳಿಸಿದ್ದಾರೆ, ಎಷ್ಟು ಜೀವಗಳನ್ನ ಅವರು ನೆನೆಸ್ಕೋತಾ ಇರ್ತಾರೆ. ಅಂಥ ಒಬ್ಬ ಡಾಕ್ಟರು ಒಂದು ಪೇಷಂಟ್ ಯಾವುದೋ ಒಂದು ಫೇಲ್ಯೂರ್ ಆಯಿತು ಅಂದ ತಕ್ಷಣ ಅವ್ರು ಅದನ್ನು ಅಷ್ಟು ಮನಸ್ಸಿಗೆ ತಗೋತಾರಾ ಅಂತ ಯೋಚನೆ ಬರುತ್ತೆ. ಅದರ್ವೈಸ್ ಅದೇ ರೀತಿಯಾಗಿ ಅವರ ಫ್ಯಾಮಿಲಿನಲ್ಲಿ ಮತ್ತೆ 2-3 ಸಾವಾಗುತ್ತೆ. ಅವರ ಸೊಸೆನೂ ಡಾಕ್ಟರ್ ಇರ್ತಾರೆ. ಸೊ ಅವರು ಕೂಡ ಈಗ 2 ವರ್ಷದ ಹಿಂದೆ ಸೂಸೈಡ್ ಮಾಡ್ಕೋತಾರೆ. ರೀಸೆಂಟಾಗಿ 2-3 ಡೇಸ್ ಆಯಿತು. ಅವರ ಅಮ್ಮ ಅಂದರೆ ಅವರ ಹೆಂಡತಿ, ಡಾಕ್ಟರ್ ಹೆಂಡತಿ ಮತ್ತು ಮಗ ಇಬ್ಬರು ಕೂಡ ಸೂಸೈಡ್ ಮಾಡ್ಕೋತಾರೆ. ಅವ್ರಿಗೆ ಯಾವುದಕ್ಕೂ ಕೊರತೆ ಇರಲ್ಲ. ದುಡ್ಡು, ಬಂಗಾರ, ಹಣ, ಮನೆ, ಹಾಸ್ಪಿಟ್ಲೇ ಅವ್ರದ್ದು. ಅವರೇ ಡಾಕ್ಟರ್ ಅಂದಾಗ ಒಂದು ಕೊರತೆ ಏನಿರುತ್ತೆ ಅಂದರೆ ಅವರು ತುಂಬ ಒತ್ತಡಕ್ಕೊಳಗಾಗಿರ್ತಾರೆ. ಅದು ಬೇರೆಯವ್ರ ಒತ್ತಡ, ಇವ್ರದ್ದೇ ಒತ್ತಡ ಅನ್ನೋದಕ್ಕಿಂತ ಆಮೇಲೆ ಅವ್ರಿಗೆ ಮಾನಸಿಕ ದೌರ್ಬಲ್ಯ ಸ್ಟಾರ್ಟ್ ಆಗುತ್ತೆ. ಈಗ ಪ್ರೊಫೈಲ್ ನಮ್ಮದು ಹೈ ಆಗ್ತಾ ಹೋದಾಗೆ, ನಾವು ರಿಚ್ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಹೋದಾಗೆ ಜನರ ಜೊತೆಗಿನ ಸಂಪರ್ಕ ಕಡಿಮೆ ಆಗ್ತಾ ಹೋಗುತ್ತೆ. ಜನಗಳು ಅಂದರೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ, ರಿಲೇಟಿವ್ಸು, ಇವರೊಂದು ಸ್ಟೇಟಸ್ನ ಮೇಂಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹೇಗೆ ಅಂದರೆ ನಮಗಿಂತ ಯಾರ ಜೊತೆಗೆ ನಮಗಿಂತ ಅನ್ನೋದಕ್ಕಿಂತ ಕೆಳಮಟ್ಟದವರು, ದೊಡ್ಡ ಮಟ್ಟದವರು ಅಂತಲ್ಲ, ಅವರು ಒಂದು ಸ್ಟೇಟಸ್ ಮೇಂಟೈನ್ ಮಾಡಿದ್ಮೇಲೆ ಅವರು ಬೇರೆಯವ್ರ ಜೊತೆ ಮಾತಾಡೋದೇ ಒಂಥರ ಅವ್ರಿಗೆ ಕೀಳಿರಿಮೆ ಏನೋ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಅಲ್ಲದೆ ನಾವು ಒಂಥರ ಐ ಪ್ರೊಫೈಲು, ಇವ್ರ ಜೊತೆ ಸೇರಬಾರ್ದು, ಇವ್ರ ಜೊತೆ ಮಾತಾಡಬಾರ್ದು, ಪ್ರತಿಯೊಂದೂ ಒಂಥರ ಕ್ಲಾಸಲ್ಲಿ ಮೇಂಟೈನ್ ಮಾಡ್ತಾ ಹೆಂಗಾಗ್ಬಿಟ್ಟಿರ್ತಾರೆ ಅಂದರೆ ಜನಗಳು ಸಿಂಗಲ್ ಆಗಿಬಿಡ್ತಾರೆ. ಕೊನೆಗೆ ಅವ್ರ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೂ ಒಬ್ಬ ವ್ಯಕ್ತಿ ಅವ್ರ ಜೊತೆಗಿಲ್ಲದೆ ಇರೋ ಥರ ಆಗಿಬಿಡ್ತಾರೆ. ತಮ್ಮ ಸುತ್ತ ತಾವೇ ಒಂದು ಬೇಲಿಯನ್ನು ನಿರ್ಮಿಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಬೇರೆಯವ್ರ ಒತ್ತಡನ ತಮ್ಮ ಮೇಲೆ ಹೇರ್ಕೊಳ್ಳೋದು, ಈ ಥರ ಒಂಥರ ಹತಾಶೆ, ಅವ್ರ ಮಾನಸಿಕ ದೌರ್ಬಲ್ಯದಿಂದನೇ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದು ಇಲ್ಲಿಯ ಒಂದು ವಾದ. ಇದು ಕೂಡ ಒಂದು ರೀತಿ ಸರಿ ಅನಿಸುತ್ತೆ ಅಲ್ವಾ? ಇದೆಂಥ ಅಪಾಯಕಾರಿ ಬೆಳವಣಿಗೆ. ಅವರು ಅನ್ಎಜುಕೇಟೆಡ್ ಅಲ್ಲ, ತಿಳಿದಂಥವ್ರು. ಈಗ MBBS ಮಾಡೋದೇನು ಸುಲಭನಾ ಹೇಳಿ? ಎಷ್ಟು ಕಷ್ಟ. ನೀಟು, PU ಮುಗಿಸಿ ನೀಟ್ ಮಾಡಿ ಅವ್ರು MBBS ಸೀಟ್ ಸಿಕ್ತು ಅಂದ್ರೇ ಅವ್ರು ಲಕ್ಕಿ ಫೆಲೋ ಅಲ್ವಾ? ಅಷ್ಟು ಬುದ್ಧಿವಂತಿಕೆ ಅವ್ರ ತಲೆಯಲ್ಲಿ ಆಲ್ರೆಡಿ ಇರುತ್ತೆ. ಮತ್ತು ಇನ್ನು ಅದನ್ನು ಮುಗಿಸ್ಕೊಂಡು MBBS ಕೋರ್ಸ್ ಮುಗಿಸ್ಕೊಂಡು ಅವರು ಒಂದು ಹಾಸ್ಪಿಟ್ಲ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ, ಒಳ್ಳೆಯ ಒಂದು ರೆಪ್ಯೂಟೆಡ್ ಡಾಕ್ಟರ್ ಅಂದರೆ ಅವ್ರ ತಲೆಯಲ್ಲಿ ಎಷ್ಟು ಬುದ್ಧಿ ಇರುತ್ತೆ ಅಂದಾಜೂ ಮಾಡೋಕ್ಕಾಗಲ್ಲ ನಮ್ಮಂಥ ಜನಸಾಮಾನ್ಯರ ಕೈಲಿ. ಇಷ್ಟೆಲ್ಲ ಬುದ್ಧಿ ಇರೋರು ಒಂದು ಯಾವುದೋ ಪೇಷಂಟಲ್ಲಿ, ಒಂದು ಯಾವುದೋ ಸಂದರ್ಭದಲ್ಲಿ ತಪ್ಪು ಮಾಡ್ತೀವಿ ಅಲ್ವಾ? ಎಲ್ಲರೂ ಸಹಜ. ಯಾವುದೋ ಒಂದು ಕೇಸಲ್ಲಿ ಅವರು ಕೂಡ ತಪ್ಪು ಮಾಡಿರ್ತಾರೆ. ಮನುಷ್ಯ ಅಂದಮೇಲೆ ಸಹಜ ಅಲ್ವಾ? ಅದನ್ನು ಅವರು ಮೀರಿ ಹೊರಗಡೆ ಬರ್ಬೋದಿತ್ತು ಅಲ್ವಾ? ಅಂದರೆ ಅಷ್ಟೂ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಇರಲಿಲ್ವಾ? ಅವರು 100 ಕೇಸುಗಳನ್ನು ಸಾಲ್ವ್ ಮಾಡಿರ್ತಾರೆ. ಒಂದು ಕೇಸಲ್ಲಿ ಬೈ ಮಿಸ್ಟೇಕ್ ಏನೋ ಆಗಿರುತ್ತೆ, ಬಟ್ ಅದನ್ನು ಅವರು ದಾಟ್ಕೊಂಡು ಮುಂದೆ ಬರ್ಬೋದಿತ್ತು. ಮುಂದೆ ಬಂದು ಇನ್ನೂ ತುಂಬ ಜನರಿಗೆ ಅವ್ರು ಸೇವೆ ಕೊಡ್ಬೋದಿತ್ತು.
ಅವರು ಪ್ರೊಫೆಷನ್ನ ಮುಂದುವರಿಸ್ಬೋದಿತ್ತು. ಇಲ್ಲ ಬೇಡ ಅಂದರೆ ಅವರು ಆತ್ಮಹತ್ಯೆ ಬಿಟ್ಟು ಬೇರೆ ಒಂದು ಕಡೆಗೆ ವಾಲ್ಬೋದಿತ್ತು ಅವರು. ಅವ್ರಿಗೆ ಈ ಡಾಕ್ಟರ್ ವೃತ್ತಿ ಬೇಡ, ನನಗಿಲ್ಲಿ ಆಗ್ತಿಲ್ಲ, ಇದ್ರ ಒತ್ತಡ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಸೊ ಬೇರೆ ಕಡೆಗಾದರೂ ಟರ್ನ್ ಆಗ್ಬೋದಿತ್ತು ಅಲ್ವಾ. ತುಂಬ ಆಪ್ಷನ್ಸ್ ಇದ್ವು. ಈ ಆತ್ಮಹತ್ಯೆ ಎಷ್ಟು ಸರಿ ನೀವೇ ಹೇಳಿ ಅಲ್ವಾ. ಎಷ್ಟೋ ಜನ ನಮ್ಮ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ, ಕೈಕಾಲಿಲ್ಲದೆ ಇರೋರು ತೆವಳ್ಕೊಂಡು ಓಡಾಡ್ತಿರ್ತಾರೆ. ಎಷ್ಟೋ ಜನ ತರಕಾರಿ ಮಾರ್ತಾರೆ ಗಾಡಿಗಳಲ್ಲಿ. ಅವರು ತುಂಬ ಜನ ಭಿಕ್ಷುಕರು ಇರ್ತಾರೆ, ಚಪ್ಪಲಿ ಹೊಲಿತಾರೆ ದೇವಸ್ಥಾನದ ಮುಂದೆ. ಇವರು ಎಷ್ಟು ಜನ ಇಲ್ಲ ಬೀದಿ ಬದಿ ವ್ಯಾಪಾರಿಗಳು ಅಲ್ವಾ. ಇವ್ರನ್ನೆಲ್ಲ ನೋಡಿದಾಗ ಅಟ್ಲೀಸ್ಟ್ ಇವರೇ ಗ್ರೇಟ್ ಅನಿಸ್ಬಿಡತ್ತೆ. ಅಷ್ಟೊಂದು ಓದ್ಕೊಂಡು ಅಷ್ಟೊಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಸು ಯಾವುದೇ ಒಂದಕ್ಕೂ ಕೊರತೆ ಇಲ್ಲದೆ ಇರೋ ಹಾಗಿರೋರೆ ತುಂಬ ಜನ ಈಗ ಸೂಸೈಡು ಈ ಥರದ್ದಕ್ಕೆ ತಲೆ ಕೊಡ್ತಾ ಇರೋದು ಅಲ್ವಾ. ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರೋ ಹಾಗೆ ಚಿಕ್ಕ ಪುಟ್ಟವರು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದಾರೆ. ಅವತ್ತಿಂದು ದುಡಿಮೆ ಅವತ್ತು ಬರುತ್ತೆ, ಅವತ್ತಿಂದ ಅವತ್ತು ತೊಗೊಂಡು ಹೋಗ್ತಾರೆ, ಊಟ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಮುಗೀತು. ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡಿರೋರು ಈ ಮಿಡ್ಲ್ ಕ್ಲಾಸ್ ಆ್ಯಂಡ್ ಮಿಡ್ಲ್ ಕ್ಲಾಸ್ಗಿಂತ ಕೆಳವರ್ಗದ ಜನಗಳೇ ಅನಿಸುತ್ತೆ. ತುಂಬ ಹೈ ಕ್ಲಾಸ್ ರಿಚ್ ಕ್ಲಾಸ್ ಇರೋ ಪೀಪಲ್ಸು ಈ ರೀತಿ ಎಲ್ಲ ಫೆಸಿಲಿಟಿನೂ ಇರುತ್ತೆ ಅವ್ರಿಗೆ, ನೆಮ್ಮದಿಯನ್ನು ಬಿಟ್ಟು ಅಂತ ನನಗನ್ಸುತ್ತೆ. ಏನೋ ಹೋದಾಗ ಮನ್ಸಿಗೊಂಥರ ಬೇಜಾರಾಯಿತು. ಎಷ್ಟು ಒಳ್ಳೆ ವೃತ್ತಿ. ಡಾಕ್ಟರು ಆಲ್ಮೋಸ್ಟ್ ಅವರು ಕೂಡ ಒಳ್ಳೆ ಫಿಸಿಷಿಯನ್ ಇದ್ದರು. ಮತ್ತು ಹೆಂಡತಿ ಅವರು ಮಕ್ಕಳ ತಜ್ಞರಿದ್ದರು. ಇವರು ಕೂಡ ಗೈನಕಾಲಜಿಸ್ಟ್ ಏನೋ ಆಗಿದ್ದರು. ಸೊ ಇಡೀ ಫ್ಯಾಮಿಲಿನೇ ಡಾಕ್ಟರ್ ಫ್ಯಾಮಿಲಿ. ಎಷ್ಟು ಒಳ್ಳೊಳ್ಳೆ ಪ್ರೊಫೈಲಲ್ಲಿದ್ದರೂ ಕೂಡ ಲೈಫ್ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಲ್ಲ ಅಂತ ಯೋಚನೆ ಆಗುತ್ತೆ. ಸೊ ಇವರನ್ನೆಲ್ಲ ನೋಡಿದಾಗ ಈ ಥರದ ವಿಷಯಗಳೆಲ್ಲ ನಮ್ಮ ಸುತ್ತ ನಡೀತಿರುವಾಗ ಕೇಳಿದಾಗ ನನಗನ್ಸಿದ್ದು ಅಟ್ಲೀಸ್ಟ್ ಇರೋದ್ರಲ್ಲೇ ನೆಮ್ಮದಿಯಾಗಿರಬೇಕು, ಅತಿಯಾಗಿ ನಿರೀಕ್ಷಿಸಬಾರ್ದು. ಯಾವುದೇ ಒಂದನ್ನಾಗಿರ್ಬೋದು ಅತಿ ನಿರೀಕ್ಷೆ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಅದಕ್ಕಿಂತ ಹೆಚ್ಚಾಗಿ ಅತಿಯಾಗಿ ಯಾವುದಕ್ಕೂ ಒತ್ತಡ ಮಾಡ್ಕೋಬಾರ್ದು ಲೈಫಲ್ಲಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಮುಂದೆ ಸಾಗ್ತಾ ಇರಬೇಕು ಅಂತ ಅನಿಸುತ್ತೆ. ಸೊ ಈ ನನ್ನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ನನ್ನನ್ನು ಸಮಾಧಾನದಿಂದ ಕೇಳಿಸ್ಕೊಂಡದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ. ಥ್ಯಾಂಕ್ ಯು.